ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು LG ಕಂಪ್ನಿಯ ಒಂದು ಹೊಸ ಫೋನ್ನ ತಗೊಂಡ್ಬಂದಿದ್ದೀನಿ ನಿಮ್ಗೆ ತೋರಿಸೋದಕ್ಕಂತ. ಸೊ ಸ್ನೇಹಿತರೆ, ಇವತ್ತು ನಾವು LG ಕಂಪ್ನಿಯ ಒಂದು ಹೊಸ ಒಂದು ಬಿಡುಗಡೆ ಆಗಿರುವಂಥ ಒಂದು ಫೋನ್ ಬಗ್ಗೆ ಇವತ್ತು ಮಾತಾಡೋಣ. ಸೊ ಅದು ಯಾವುದಪ್ಪ ಫೋನ್ ಅಂತಂದರೆ ಸ್ನೇಹಿತರೆ, ನೀವು ನೋಡ್ಬೋದು ನಂತರ ಇಲ್ಲಿರೋ ಒಂದು ಫೋನು. ಸೊ ಇದು ಸ್ನೇಹಿತರೆ LG ಕಂಪ್ನಿಯ ಒಂದು G7 Plus ThinQ ಅಂತೇಳಿ. ಸೊ ಈ ಒಂದು ಡಿವೈಸ್ ಬಗ್ಗೆ ಇವತ್ತು ನಾವು ಮಾತಾಡೋಣ. ಯಾಕೆಂದರೆ ಇದು ತುಂಬ ಅದ್ದೂರಿಯಾದಂಥ ಫೋನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದ್ರ ಬಗ್ಗೆ ತುಂಬ ಜನ ಈಗಾಗಲೇ ರಿವ್ಯೂ ಕೂಡ ಮಾಡಿದ್ದಾರೆ. ಇದ್ರ ಬಗ್ಗೆ ತುಂಬ ಜನ ಅಭಿಪ್ರಾಯ ಮತ್ತು ಅವರ ಒಂದು ಅನಿಸಿಕೆಗಳನ್ನ ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ಫೋನ್ ತುಂಬ ಕಾಸ್ಟ್ಲಿ ಇದೆ. ಬಟ್ ಆದರೂ ಸಹ ಸ್ನೇಹಿತರೆ, ಈ ಒಂದು ಫೋನಿನ ಒಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಈ ಫೋನಿನ ಒಂದು ಸಂಪೂರ್ಣವಾದಂಥ ಒಂದು ಫೀಚರ್ಗಳಾಗಿರ್ಬೋದು, ಇದರ ಒಂದು ಸ್ಪೆಸಿಫಿಕೇಷನ್ಗಳಾಗಿರ್ಬೋದು, ಇವೆಲ್ಲದರ ಆಧಾರದ ಮೇಲೆ ಸೊ ಈ ಒಂದು ಫೋನ್ನ ತುಂಬ ಜನ ಇಷ್ಟಪಟ್ಟಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಈ ಫೋನಿನ ಸಂಪೂರ್ಣವಾದಂಥ ಒಂದು ಮಾಹಿತಿ ಪಡ್ಕೊಳ್ಳೋಣ, ಯಾವುದೇ ರೀತಿಯ ಒಂದು ಟೈಮ್ ವೇಸ್ಟ್ ಮಾಡದೆ. ಮೊದಲಿಗೆ ಇದರ ಒಂದು ಡಿಸ್ಪ್ಲೇ ನೋಡೋಣ. ಸೊ ಸ್ನೇಹಿತರೆ, LG G7 Plus ThinQನಲ್ಲಿ ಇದರ ಒಂದು ಡಿಸ್ಪ್ಲೇ ಬಗ್ಗೆ ಹೇಳಬೇಕಂದ್ರೆ, ಇದರಲ್ಲಿ ನಿಮಗೆ 6.1 ಇಂಚಿನ ಕಂಪ್ಲೀಟ್ ಆದಂತಹ ಒಂದು IPS LCD ಕೆಪಾಸಿಟಿಯ ಒಂದು ಟಚ್ ಸ್ಕ್ರೀನ್ ಡಿಸ್ಪ್ಲೇ ಈ ಒಂದು ಫೋನ್ ಜೊತೆಗೆ ಬರುತ್ತೆ. ಅಂದರೆ ನಿಮಗೆ ಇದರ ಒಂದು ರೆಸೊಲ್ಯೂಷನ್ ಜೊತೆಗೆ ಇದರಲ್ಲಿ ನಿಮಗೆ 1440 ಇಂಟು 3120 ಪಿಕ್ಸೆಲಿನ ಒಂದು ರೆಸೊಲ್ಯೂಷನ್ ಜೊತೆಗೆ ಈ ಒಂದು ಫೋನ್ನಲ್ಲಿ ಬರುತ್ತೆ. ಸೊ ಅಂದರೆ ಸ್ನೇಹಿತರೆ, ಈ ಒಂದು ಡಿಸ್ಪ್ಲೇ ಏನು ಕೊಡ್ತಾ ಇದ್ದಾರೆ LG G7 Plus ThinQನಲ್ಲಿ, ಇದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ 19:9 ಆಸ್ಪೆಕ್ಟ್ ರೇಷಿಯೋ ಜೊತೆಗೆ ಈ ಒಂದು ಫೋನ್ ಬರುತ್ತೆ. ಸೊ ಇದರಲ್ಲಿ ಜೊತೆಗೆ ಸ್ನೇಹಿತರೆ, ನಿಮಗೆ ಈ ಒಂದು ಡಿಸ್ಪ್ಲೇ ಏನು ಕೊಡುತ್ತೆ, ಇದರಲ್ಲಿ ನಿಮಗೆ 564 PPI ಡೆನ್ಸಿಟಿ ಜೊತೆಗೆ ಈ ಒಂದು ಟಚ್ ಸ್ಕ್ರೀನ್ ಡಿಸ್ಪ್ಲೇ ಬರುತ್ತೆ. ಜೊತೆಗೆ ಈ ಒಂದು ಡಿಸ್ಪ್ಲೇ ಮೇಲೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು, ಇದು ಕಂಪ್ಲೀಟ್ ಆಗಿ ಗೋರಿಲ್ಲಾ ಗ್ಲಾಸ್ ಏನಿದೆ, ಗೋರಿಲ್ಲಾ ಗ್ಲಾಸ್ ನಿಮಗೆ 5 ಈ ಒಂದು ಪ್ರೊಟೆಕ್ಷನ್ ಜೊತೆಗೆ ಬರುತ್ತೆ. ಜೊತೆಗೆ ಸ್ನೇಹಿತರೆ, ಇದರ ಒಂದು 100% DCI P3 ಕವರೇಜ್ ಕೂಡ ಈ ಒಂದು ಡಿಸ್ಪ್ಲೇ ಮೇಲೆ ಆಗಿರುತ್ತೆ. ಜೊತೆಗೆ ಸ್ನೇಹಿತರೆ, LGಯ ಈ ಒಂದು ಹೊಸ ಫೋನಲ್ಲಿ G7 Plus ThinQನಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಡಾಲ್ಬಿ ವಿಷನ್ ಒಂದು ಟೆಕ್ನಾಲಜಿಯ ಒಂದು ಡಿಸ್ಪ್ಲೇ ಕೂಡ ಈ ಒಂದು ಫಂಕ್ಷನ್ಸ್ ಈ ಒಂದು ಫೋನ್ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಯಾವುದೇ ರೀತಿಯ ಒಂದು ಡಾಲ್ಬಿ ವಿಷನ್ ಇರುವಂತಹ ಒಂದು ಕಂಟೆಂಟ್ಗಳನ್ನ ಸಹ ಈ ಒಂದು ಡಿಸ್ಪ್ಲೇ ಮೇಲೆ ತುಂಬ ಬ್ರೈಟ್ನೆಸ್ ಆಗಿ ತುಂಬ ವೈಬ್ರೆಂಟ್ ಆಗಿ ಇದು ತೋರಿಸುತ್ತದೆ. ಜೊತೆಗೆ ನೀವು HDR10 ಕಂಪ್ಲೀಟ್ ಆದಂತಹ ಒಂದು ಸಂಪೂರ್ಣವಾದಂಥ ಒಂದು ಕಂಟೆಂಟ್ ಕೂಡ ಈ ಒಂದು ಡಿಸ್ಪ್ಲೇ ಜೊತೆಗೆ ನೀವು ಅದ್ದೂರಿಯಾಗಿ ನೋಡಬಹುದು. ಸೊ ಸ್ನೇಹಿತರೆ, ಈ ಒಂದು LGಯ ಒಂದು G7 Plus ThinQ ಇದು ನಿಮಗೆ Android 8.0 ಓರಿಯೋ ಜೊತೆಗೆ ಇದು ನಡೆಯುತ್ತೆ. ಸೊ ಸ್ನೇಹಿತರೆ, ಕಂಪ್ನಿಯವರು ಇದು ಸಹ ಹೇಳಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಸ್ನೇಹಿತರೆ, ಈ ಫೋನ್ ಏನಿದೆ ಇದು Android 5 ಕೂಡ ಇದು ನೀವು ಅಪ್ಗ್ರೇಡ್ ಮಾಡ್ಕೊಬೋದು. ಜೊತೆಗೆ ಈ ಒಂದು G7 Plus ThinQನಲ್ಲಿ ನಿಮಗೆ ಕಂಪ್ಲೀಟ್ ಆಗಿ Qualcomm Snapdragon 845 ಪ್ರೊಸೆಸರ್ ನಡೆಯುತ್ತೆ ಆಫ್ಟರ್ ಕೋರ್ ಜೊತೆಗೆ. ಸೊ ಇದರಲ್ಲಿ ಸ್ನೇಹಿತರೆ, ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ 2 ರೀತಿಯ ಒಂದು ವೇರಿಯಂಟ್ಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು 4 GB ರ್ಯಾಮ್ ಜೊತೆಗೆ ಬಂದರೆ ಮತ್ತು 64 GB ಸ್ಟೋರೇಜ್ ಜೊತೆಗೆ ಬರುತ್ತೆ. ಮತ್ತೊಂದು 6 GB ರ್ಯಾಮ್ ಜೊತೆಗೆ ಮತ್ತು 128 GB ಒಂದು ಸ್ಟೋರೇಜ್ ಜೊತೆಗೆ ಬರುತ್ತೆ. ಸೊ ನನ್ನ ಹತ್ರ ಇರುವ ಒಂದು ಫೋನ್ ಏನಿದೆ ಸ್ನೇಹಿತರೆ, ಇದು 6 GB ರ್ಯಾಮ್ ಮತ್ತು 128 GB ಒಂದು ಸ್ಟೋರೇಜಿನ ಫೋನ್ ಆಗಿರುತ್ತೆ. ಸ್ನೇಹಿತರೆ, LG G7 Plus ThinQ ಫೋನಿನ ಒಂದು ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂದ್ರೆ, ಇದರಲ್ಲಿ ನಿಮಗೆ ಬ್ಯಾಕ್ ಸೈಡಲ್ಲಿ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಬರುತ್ತೆ. ಸೊ ಡ್ಯುಯಲ್ ಕ್ಯಾಮ್ರಾ ಸೆಟಪ್ಪಲ್ಲಿ ಸ್ನೇಹಿತರೆ ನಿಮಗೆ 16 ಮೆಗಾಪಿಕ್ಸೆಲ್ ಜೊತೆಗೆ ಬರುತ್ತೆ. ಸೊ ಒಂದರಲ್ಲಿ ಸ್ನೇಹಿತರೆ f1.6 ಅಪೇಚರ್ ಜೊತೆಗೆ ಬಂದರೆ, ಮತ್ತೊಂದು f1.9 ಅಪೇಚರ್ ಜೊತೆಗೆ ಈ ಒಂದು ಫೋನ್ ಬರುತ್ತೆ. ಸೊ ಜೊತೆಗೆ ಸ್ನೇಹಿತರೆ, ಇದು ನೋಡ್ಬೋದು, ಇದರ ಒಂದು ಬ್ಯಾಕ್ ಸೈಡಲ್ಲಿ ನಿಮಗೆ LED ಫ್ಲ್ಯಾಶ್ ಕೂಡ ಇದೆ. ಜೊತೆಗೆ ಇದರಲ್ಲಿ ನಿಮಗೆ ಕೆಲವು ಫೀಚರ್ಗಳಾದಂತಹ ಒಂದು LED ಫ್ಲ್ಯಾಶ್ ಆಗಿರ್ಬೋದು ಮತ್ತು HDR ಮತ್ತು ಪೊನೋರಾಮನ್ ಅಂತಹ ಹಲವಾರು ರೀತಿಯ ಒಂದು ಫೀಚರ್ಗಳು ಕೂಡ ಈ ಒಂದು ಡಿವೈಸಲ್ಲಿ ನಿಮಗೆ ಬರುತ್ತೆ. ಸೊ ಅದು ಬಿಟ್ಟು ಸ್ನೇಹಿತರೆ, ಇದರ ಒಂದು ಸೆಲ್ಫಿ ಕ್ಯಾಮ್ರಾಗೆ ಬಂದರೆ ಸ್ನೇಹಿತರೆ, ಸೆಲ್ಫಿ ಕ್ಯಾಮ್ರಾದಲ್ಲಿ ನಿಮಗೆ 8 ಮೆಗಾಪಿಕ್ಸೆಲ್ ನಿಮಗೆ ಫ್ರಂಟ್ ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇದು ಸಹ ನಿಮಗೆ f1.9 ಅಪೇಚರ್ ಜೊತೆಗೆ ಇದರಲ್ಲಿ ನೀವು ಬರುತ್ತೆ. ಜೊತೆಗೆ ಇದರಲ್ಲಿ ನೀವು ಫ್ರಂಟಲ್ಲಿ ಕೂಡ ನೀವು ಯಾವುದೇ ರೀತಿಯ ಒಂದು ವೀಡಿಯೋಗಳನ್ನ ಕೂಡ ರೆಕಾರ್ಡ್ ಮಾಡ್ಬೋದು. ಇದರಲ್ಲಿ ನಿಮಗೆ 1080 ಪಿಕ್ಸೆಲ್ ನಿಮ್ಮ ಒಂದು ಕಂಪ್ಲೀಟ್ ಆದಂಥ ಒಂದು 60 FPS ಒಂದು ರೆಸೊಲ್ಯೂಷನ್ಜಲ್ಲಿ ನೀವು ಯಾವುದೇ ರೀತಿಯ ಒಂದು ವೀಡಿಯೋಗಳನ್ನ ನೀವು ರೆಕಾರ್ಡ್ ಮಾಡ್ಬೋದು. ಸೊ ಸ್ನೇಹಿತರೆ, ಇದರ ಒಂದು ಸೌಂಡ್ ಕ್ವಾಲಿಟಿಗೆ ಬಂದರೆ ಸ್ನೇಹಿತರೆ, ಇದರ ಒಂದು ಆಡಿಯೋ ಏನಿದೆ ಇದು ನಿಮಗೆ 32 ಬಿಟ್ಟಿನ ಒಂದು ಆಡಿಯೋ ನಿಮಗೆ ಇದರ ಒಂದು ಕೆಪಬಿಲಿಟಿ ಜೊತೆಗೆ ಬರುತ್ತೆ. ಜೊತೆಗೆ ಇದರಲ್ಲಿ ನಿಮಗೆ DTS X ಸರೌಂಡೆಡ್ ಸೌಂಡ್ ಕೂಡ ಈ ಒಂದು ಫೋನ್ನಲ್ಲಿ ನಿಮಗೆ ಬರುತ್ತೆ. ಜೊತೆಗೆ ಇದರಲ್ಲಿ ಸ್ನೇಹಿತರೆ ನಿಮಗೆ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ವಿತ್ ಡಿಟೆಕ್ಟೆಡ್ ಮೈಕ್ ಕೂಡ ಇದರಲ್ಲಿ ಇರುತ್ತೆ. ಯಾವುದೇ ರೀತಿಯ ನೀವು ಒಂದು ಎಲ್ಲೇ ಹೆಚ್ಚಾಗಿ ನಿಮಗೆ ಶಬ್ದ ಆಗ್ತಿರೋ ಒಂದು ವೇಳೆಯಲ್ಲಿ ನೀವು ಮಾತಾಡಬೇಕಂದ್ರೆ, ಅಲ್ಲಿ ನಾವು ಯಾವುದೇ ರೀತಿಯ ಒಂದು ಶಬ್ದಗಳು ಬರ್ತಾಯಿದ್ರೆ ಅದನ್ನೆಲ್ಲ ಮ್ಯೂಟ್ ಮಾಡಿ ನಿಮ್ಮ ಯಾವುದೇ ರೀತಿಯ ನಿಮ್ಮ ಕರೆಗಳಲ್ಲಿ ಅತ್ಯುತ್ತಮವಾದಂತಹ ಒಂದು ವಾಯ್ಸ್ ಕ್ವಾಲಿಟಿ ನೀಡೋಕ್ಕೆ ಈ ಒಂದು ಫೋನ್ ನಿಮಗೆ ಅಡ್ಜಸ್ಟ್ ಮಾಡಿಕೊಡುತ್ತೆ.
ಸೊ ಸ್ನೇಹಿತರೆ ಇದಾಗಲೇ ಹೇಳಿದಂಗೆ ಸ್ನೇಹಿತರೆ ಈ ಒಂದು ಫೋನ್ ಏನು ಕೊಡ್ತಾ ಇದ್ದಾರೆ LG G7 Plus ThinQ. ಸೊ ಇದರಲ್ಲಿ ನಿಮ್ಗೆ ಈಗಾಗಲೇ ಹೇಳಿದಂಗೆ ಬ್ಯಾಕ್ ಸೈಡಲ್ಲಿ ನೋಡ್ಬೋದು ನಿಮಗೆ LG ಒಂದು ಬ್ರ್ಯಾಂಡಿಂಗ್ ಆಗಿರುತ್ತೆ. ಜೊತೆಗೆ ನಿಮಗೆ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೂಡ ಈ ಒಂದು ಡಿವೈಸಿನ ಬ್ಯಾಕ್ ಸೈಡಲ್ಲಿ ಕೊಡ್ತಾ ಇರ್ತಾರೆ. ಜೊತೆಗೆ ಸ್ನೇಹಿತರೆ ಈ ಕೊನೆಯದಾಗಿ ಈ ಒಂದು ಫೋನಿನ ಹಿಂಭಾಗದಲ್ಲಿ ಸ್ನೇಹಿತರೆ ನಿಮಗೆ ನಾನ್ ರಿಮೂವಬಲ್ ಬ್ಯಾಟ್ರಿ ಸಿಗುತ್ತೆ ಸ್ನೇಹಿತರೆ. ಇದು ನಿಮಗೆ 3000 mAh ಬ್ಯಾಟ್ರಿ ಈ ಒಂದು ಡಿವೈಸ್ ಜೊತೆಗೆ ಬರುತ್ತೆ. ಸೊ ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಡಿವೈಸಿನ ಕೆಳಭಾಗದಲ್ಲಿ ನೋಡಿದ್ರೆ ಸ್ನೇಹಿತರೆ ನಿಮಗೆ 3.5 mm ಆಡಿಯೋ ಜಾಕ್ ಕೊಡ್ತಾರೆ. ಜೊತೆಗೆ ನಿಮಗೆ ಆಡಿಯೋ ಮೈಕ್ ಇದೆ. ಜೊತೆಗೆ ಸ್ನೇಹಿತರೆ ನಿಮಗೆ USB Type-C ಪೋರ್ಟ್ ಇದೆ. ಜೊತೆಗೆ ನಿಮಗೆ ಕೆಳಗಡೆ ಸ್ಪೀಕರ್ಗಳು ಕೂಡ ಕೊಟ್ಟಿದ್ದಾರೆ, ಆಡಿಯೋ ಸ್ಪೀಕರ್. ಮತ್ತು ಸೈಡಲ್ಲಿ ನೋಡ್ಬೋದು ನಿಮಗೆ ಆನ್ ಆಫ್ ಕೀ ಕೊಟ್ಟಿದ್ದಾರೆ. ಮತ್ತು ಈ ಸೈಡಲ್ಲಿ ನೋಡ್ಬೋದು ನಿಮಗೆ ವಾಲ್ಯೂಮ್ ರಾಕರ್ಸ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಇದು ಸಂಪೂರ್ಣವಾದಂತಹ ಒಂದು ಈ LG ಕಂಪ್ನಿಯ ಒಂದು ಹೊಸ ಫೋನ್ ಆಗಿರುವಂತಹ G7 Plus ThinQ ಕಂಪ್ಲೀಟ್ ಆದಂಥ ಒಂದು ರಿವ್ಯೂ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಇದೇ ರೀತಿಯ ಒಂದು ಮಾಹಿತಿಗಾಗಿ ನಮ್ಮ ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಸ್ನೇಹಿತರೆ ನೋಡಿದ್ರಲ್ಲ, ಈ ಒಂದು LG ಕಂಪ್ನಿಯ ಒಂದು LG G7 Plus ThinQ ಕಂಪ್ನಿಯ ಒಂದು ಸಂಪೂರ್ಣವಾದಂತಹ ಒಂದು ಇದು ವಿವರಣೆ ಆಗಿರುತ್ತೆ. ಸೊ ಈ ಫೋನಿನ ಬಗ್ಗೆ ಸ್ನೇಹಿತರೆ ನೀವೇನು ಅನ್ಕೊಂತೀರಾ ಮತ್ತು ನಿಮ್ಮ ಅಭಿಪ್ರಾಯ ಏನಿದೆ, ನಿಮ್ಮ ಅನಿಸಿಕೆ ಏನಿದೆ, ನೀವು ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ಒಂದು ವೇಳೆ ಸ್ನೇಹಿತರೆ ಇದೇ ರೀತಿಯ ಒಂದು ಹೊಸ ಫೋನ್ಗಳ ಸಂಪೂರ್ಣವಾದಂಥ ಒಂದು ಮಾಹಿತಿ ನೀವು ನೋಡಬೇಕು ಮತ್ತು ಇದರ ಒಂದು ಕಂಪ್ಲೀಟ್ ಆದ ಅನ್ಬಾಕ್ಸಿಂಗ್ ನೋಡಬೇಕು ಅಂತ ಇಷ್ಟಪಟ್ಟರೆ ನೀವು ಯೂಟ್ಯೂಬ್ ಚಾನಲ್ ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫೇಸ್ಬುಕ್ ಪೇಜ್ನ ನೀವು ಫಾಲೋ ಮಾಡ್ತಾಯಿರಿ. ನಮಸ್ಕಾರ.